ಮತ್ತೆ ಹೆಚ್ಚಾಯಿತು ಹಾವೇರಿಯಲ್ಲಿ ಮತಾಂತರ ದಂಧೆ. ಬಲವಂತವಾಗಿ ಜನರಿಗೆ ಮತಾಂತರ ಮಾಡುವ ಪ್ರಯತ್ನ. ಹಿಂದೂಗಳಂತೂ ಏನಿಲ್ಲ, ನಮ್ದ್ರಾಗಾದ್ರೆ ನಮ್ ದೇವ್ರು ಏನಾದ್ರು ಕೊಡ್ತಾನ. ನೀ ನಮ್ ಧರ್ಮಕ್ಕೆ ಬಂದ್ಬಿಡ, ಹಂಗಾದ್ರೆ ನೀ ಬಾ ಕಾಣ್ಕೊಡ್ತಾನಂತಂದು ಹೋಗಿ ಎಲ್ಲ ರೀತಿಯಿಂದ ಅದು ಎಷ್ಟಂದ್ರೆ ಭಾಳ ಮೆಂಟಲಿ ಟಾರ್ಚರ್ ಮಾಡಿದಾರ ಅವ್ರು ನನಗೆ. ಇತ್ತೀಚೆಗಂತೂ ಯೇಸುವಿನ ಹೆಸರನ್ನ ಹೇಳ್ಕೊಂಡು ಜನ ಮನೆ ಮನೆಗೂ ಲಗ್ಗೆಡ್ತಿದ್ದಾರೆ. ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ, ನಮ್ಮ ಧರ್ಮಕ್ಕೆ ಬನ್ನಿ, ಹಣ ಕೊಡ್ತೀವಿ, ನೆಮ್ಮದಿ ಸಿಗುತ್ತೆ, ನೀವು ಅಂದುಕೊಂಡದ್ದೆಲ್ಲ ಆಗುತ್ತೆ ಅಂತ ನಂಬಿಸೋ ಜನರೇ ಹೆಚ್ಚಾಗಿದ್ದಾರೆ ಕಣ್ರಿ. ಇದೀಗ ಹಾವೇರಿಯ ಇಜಾರಿ ಲಕ್ಮಾಪುರದಲ್ಲಿ ಬಲವಂತವಾಗಿ ಹಿಂದೂಗಳನ್ನ ಮತಾಂತರಿಸುವ ಪ್ರಯತ್ನ ನಡೆದಿರುವ ಆರೋಪ ಕೇಳಿ ಬರ್ತಿದೆ. ಅಂದ ಹಾಗೆ ಮತಾಂತರಕ್ಕೆ ಒಳಗಾದವರು ಹನುಮವ್ವ ಬಂಡಿವಡ್ಡರ್. ಈ ಮಹಿಳೆಗೆ ಬಲವಂತವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಬರುವಂತೆ ಹೇಳಲಾಗಿದೆ. ಹಣದ ಆಮಿಷ ಒಡ್ಡಲಾಗಿದೆ. ಆಕೆ ಬರಲ್ಲ ಅಂದಮೇಲೆ ಆಕೆಯನ್ನ ಜೀವಂತ ಬಿಡಲ್ಲ ಅಂತ ಧಮಕಿ ಬೇರೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡೋದು ಹೀಗೆ. ಅವರು ನಮ್ದಾಗ ಬಾ ಅಂತಾರ್ರಿ, ಅವರು ನಮ್ ಧರ್ಮಕ್ಕೆ ಬಾ ಅಂತಾರ. ನಾವು ಬರಂಗಿಲ್ಲ, ನಮ್ ಧರ್ಮ ಹೌದು ಯೇಸು ಕೃಷ್ಣ ನಮ್ಮ ಧರ್ಮ ಬಿಟ್ಟು ನಾವು ಬರಂಗಿಲ್ಲ ಅಂತ ನಾವು ಅಂತೀವಿ. ಅವ್ರು ನಮ್ಗೆ ಹಂಗ ಟಾರ್ಚರ್ ಕೊಟ್ಟಾರ. ನಾವು ಬರಂಗಿಲ್ಲ ಅಂತ ನಾವು ನಮ್ಮನ್ನ ಒಡೆದು ಮನೆ ಬಿಟ್ಟು ಹೊರಗೆ ಹಾಕ್ಯಾರ. ನಾವು ಬಾಡಿಗೆ ಮನೆ ಜಾಗ ಕೊಡ್ತಾ ನಿಮ್ಗೆ ಜಾಗ ಕೊಡಂಗಿಲ್ಲ ಪ್ರಯತ್ನ ಮಾಡ್ತಾರ್ರಿ. ಇನ್ನು ಈ ಹಿಂದೂ ಧರ್ಮ ಬಿಟ್ಟು ಮತಾಂತರ ಮಾಡುವಂತೆ 20 ಜನರು ಒತ್ತಾಯ ಮಾಡಿದ್ರು. ಈ ಜನರ ರಕ್ಷಣೆಗೆ ಹಿಂದೂ ಕಾರ್ಯಕರ್ತರು ಆಗಮಿಸಿದ್ರು. ಹೀಗಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಲು ಪ್ರಯತ್ನ ಪಟ್ಟ ಬಸವರಾಜ್ ಹಳ್ಳಿಕೆರೆ, ಹನುಮಂತಪ್ಪ ಹಳ್ಳಿಕೆರೆ, ಸೋಮಕ್ಕ, ಅನುಸಯ, ಲಕ್ಷ್ಮಿ ಸೇರಿದಂತೆ ಒಟ್ಟು 20 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಈ ಕ್ರಿಶ್ಚಿಯನ್ ಮಾಫಿಯಾ ಬಸವರಾಜ ಹಳ್ಳಿಕೇರಿ ಮತ್ತು ಹನುಮಂತಪ್ಪ ಹಳ್ಳಿಕೇರಿ ಅನ್ನೋರು ಇವರಿಬ್ರು ನಮ್ಮನ್ನ ಕನ್ವರ್ಟ್ ಮಾಡಿ ತೊಗೊಂಡು ಹೋದ್ಮೇಲೆ ವಾಪಸ್ ಕಣ್ಣು ಕೊಡ್ತಾನೆ ಯೇಸು. ಈ ಥರ ಕೊಬ್ಬರಿ ಎಣ್ಣೆ ಹಾಕೋರಿ, ಅದನ್ನು ಹಾಕೋರಿ, ಇದನ್ನು ಹಾಕೋರಿ ಅಂತಂದು ಹೇಳಿ ಎಲ್ಲ ಮೋಸ ಮಾಡಿ ಈ ರೀತಿ ನಾನು ಲಾಸ್ಟ್ ಫೈನಲಿ 2020 ನಾನು ಫೈನಲಿ ಕಣ್ಣ ಹೋಗಿಬಿಡ್ತೆ. ನನಗೊಂದು ಡಿಗ್ರಿ ಫೈನಲ್ ಇಯರ್ ಬರೋಷ್ಟೊತ್ತಿಗೆ ನನ್ನ ಲೈಫು ಸ್ಪಾಯ್ಲ್ ಆಯಿತು. ಈ ರೀತಿ ಕನ್ವರ್ಷನ್ ಮಾಡಿದ್ದಲ್ಲದೆ ಈಗ ಇನ್ನೊಂದು ಪೂರ್ತಿ ಒಂದು ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಒಳಗೆ ಸ್ವತಃ ಇದ್ದವ್ರು ಅವರು ಒಬ್ಬರೇ ಕನ್ವರ್ಟ್ ಆಗಿಲ್ಲ, ಅವ್ರನ್ನೂ ಸಹ ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ಬೇರೆ ಬೇರೆ ಊರಿಂದ ಆಂಧ್ರ, ತೆಲಂಗಾಣ ಅಲ್ಲಿಂದ ಪಾದ್ರಿಗಳನ್ನ ಕರೆಸಿ ಅವರು ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಮಾಡಬೇಕಂತ ತಿಳಿಲಾರ್ದಂಗೆ ನಾವು ಈಗ ಶಹರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಾವು ಇದನ್ನು ಸರಿಪಡಿಸೋಕೆ ನೋಡಾತ್ತೀವಿ. ಒಂದು ಅವರು ಸ್ವಧರ್ಮಕ್ಕೆ ತಿರುಗಾದ್ರೂ ಬರಲಿ, ಇಲ್ಲ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿ ಹೋಗಿಬಿಡಲಿ ಅಂತ. ಒಟ್ನಲ್ಲಿ ಹಾವೇರಿಯ ಸುತ್ತಮುತ್ತ ಇಂಥ ಜನರ ಕಾಟ ಶುರುವಾಗಿದೆ ಕಣ್ರಿ. ಇವರು ಹಿಂದೂ ಧರ್ಮದಲ್ಲಿ ಮನುಷ್ಯರನ್ನ ಪ್ರಾಣಿಗಳಂತೆ ಕಾಣ್ತಾರೆ, ಅದಕ್ಕೆ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಹಿಂದೂಗಳ ಇಂಥ ಜನರಿಂದ ಎಚ್ಚೆತ್ಕೊಳ್ಬೇಕು. ಹಿಂದೂ ಏರಿಯಾಗಳೇ ಇವರ ಟಾರ್ಗೆಟ್ ಆಗಿರುತ್ತದೆ. ಹಿಂದೂ ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾರೆ. ಆದ್ರೆ ಕ್ರಿಶ್ಚಿಯನ್ ಧರ್ಮವೇ ಶ್ರೇಷ್ಠ ಎನ್ನುವಂತೆ ಬಿಂಬಿಸ್ತಾ ಇದ್ದಾರೆ. ಮುಗ್ಧ ಜನರಿಗೆ ಹಣದ ಆಮಿಷ ಒಡ್ಡಿ ಮತಾಂತರ ಮಾಡೋದು ನಡೆದಿದೆ. ಈ ಬಗ್ಗೆ ಎಚ್ಚೆತ್ಕೊಳ್ಳಿ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ನೀ ನಮ್ ಧರ್ಮಕ್ಕೆ ಬಂದ್ಬಿಡ, ಹಂಗಾದ್ರೆ ನೀ ಬಾ ಹಿಂದೂಗಳಂತೂ ಏನಿಲ್ಲ, ನಮ್ದ್ರಾಗಾದ್ರೆ ನಮ್ ದೇವ್ರು ಏನಾದ್ರು ಕೊಡ್ತಾನ. ಜೀಸಸ್ ಕಾಣ್ಕೊಡ್ತಾನಂತಂದು ಹೋಗಿ ಎಲ್ಲ ರೀತಿಯಿಂದ ಅದು ಎಷ್ಟಂದ್ರೆ ಭಾಳ ಮೆಂಟಲಿ ಟಾರ್ಚರ್ ಮಾಡಿದಾರ ಅವ್ರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.